ಎಲ್ರಿಗೂ ನಮಸ್ಕಾರ. ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ದೃಷ್ಟಿಯಂತೆ ಸೃಷ್ಟಿ ಎಂಬ ಪುಸ್ತಕದಿಂದ ಒಂದು ಪುಟವನ್ನು ಓದಲಿದ್ದೇನೆ. ನಮ್ಮ ಸುತ್ತಮುತ್ತ ಅದ್ಭುತವಾದ ಜಗತ್ತು ಹರಡಿಕೊಂಡಿದೆ. ವಿಜ್ಞಾನಿಗಳು ಹೇಳುವ ಹಾಗೆ ಈ ಜಗತ್ತು ಪರಿಮಿತವಾದ್ರೂ ನಿಸ್ಸೀಮವಾಗಿದೆ. ನಾವು ಯಾವುದೇ ದಿಕ್ಕಿಗೆ ಎಷ್ಟೇ ವೇಗವಾಗಿ ಪಯಣಿಸಿದ್ರೂ ಈ ಜಗತ್ತಿನ ಕೊನೆಯನ್ನು ತಲುಪಲಾರೆವು. ಈ ವಿಶ್ವದ ಎದುರು ನಾವು ಇರುವ ಈ ಭೂಮಿ ತೀರಾ ಚಿಕ್ಕದು, ನಗಣ್ಯವಾದುದು. ಇನ್ನು ಈ ವಿಶ್ವದ ವಿಸ್ತಾರ ಏನೆಂದು ಹೇಳುವುದು? ಈ ವಿಶ್ವದ ವೈವಿಧ್ಯತೆ, ವೈಶಾಲ್ಯತೆ ಎಲ್ಲವೂ ಅವರ್ಣನೀಯ. ಆದರೆ ಅವೆಲ್ಲವೂ ಅಷ್ಟೇ ಅಸ್ಥಿರ, ಅಶಾಶ್ವತ. ಅಣುವಿನಿಂದ ಹಿಡಿದು ಬೃಹದಾಕಾರದ ವಸ್ತುಗಳೆಲ್ಲವೂ ಚಲಿಸಿ ಚಲಿಸಿ ಒಂದಿನ ಕಣ್ಮರೆಯಾಗುತ್ತವೆ. ಚಲನೆ ಇದು, ವಿಶ್ವನಿಯತಿ. ಇದನ್ನು ಮೀರಿದ ಒಂದೇ ಒಂದು ವಸ್ತು ಈ ವಿಶ್ವದಲ್ಲಿ ಇಲ್ಲವೇ ಇಲ್ಲ. ಅಂತೆಯೇ ನಮ್ಮ ಋಷಿಮುನಿಗಳು ಈ ವಿಶ್ವಕ್ಕೆ ಜಗತ್ತೆಂದು ಕರೆದರು. ಜಗತ್ ಎಂದರೆ ಚಲಿಸುವುದು ಎಂದರ್ಥ. ಈ ಜಗತ್ತು ಹೀಗೇಕೆ ಚಲಿಸುತ್ತದೆ? ಎಲ್ಲಿಗೆ ಚಲಿಸುತ್ತದೆ? ಇದನ್ನೆಲ್ಲ ನಿರ್ಮಿಸಿದಂತಹ ಶಕ್ತಿ ಯಾವುದು? ಈ ಸೃಷ್ಟಿ, ಸ್ಥಿತಿ, ಲಯದ ಕಾರಣೀಕರ್ತರು ಯಾರು ಎಂದು ತಿಳಿದುಕೊಳ್ಳುವಂತಹ ಕುತೂಹಲ ಮನುಷ್ಯನಿಗೆ ಇರುವುದು ಸಹಜ. ಏಕೆಂದರೆ ನಮ್ಮ ಬದುಕಿನ ಕುರಿತು ತಿಳಿದುಕೊಳ್ಳುವುದು ಎಷ್ಟು ಅಗತ್ಯವೋ, ನಾವು ಬದುಕಿರುವಂತಹ ಈ ಜಗತ್ತಿನ ಕುರಿತು ತಿಳಿದುಕೊಳ್ಳುವುದು ಕೂಡ ಅಷ್ಟೇ ಮುಖ್ಯವಾಗಿದೆ. ಈ ಜಗತ್ತು ಅಸ್ಥಿರವಾದ್ರೂ ಇದರ ಹಿಂದೆ ಯಾವುದೋ ಒಂದು ಸ್ಥಿರವಾದಂತಹ ವಸ್ತುವಿದೆ. ಅದು ಅಚಲ, ಅವಿಕಾರಿ, ಅಗಮ್ಯ, ಅಗೋಚರ. ಆಕಾಶದಲ್ಲಿರುವಂತಹ ಗ್ರಹ, ತಾರೆ, ಮೇಘ ಮೊದಲಾದವುಗಳೆಲ್ಲವೂ ಚಲಿಸಿದ್ರೂ ಆಕಾಶ ಮಾತ್ರ ಚಲಿಸುವುದಿಲ್ಲ. ಹಾಗೆಯೇ ಈ ವಿಶ್ವದಲ್ಲಿರುವಂತಹ ವಸ್ತುಗಳೆಲ್ಲ ಅಸ್ಥಿರವಾದ್ರೂ ಈ ವಿಶ್ವದ ಹಿಂದಿರುವಂತಹ ಪರಮಸತ್ಯ ಮಾತ್ರ ಪರಮಾತ್ಮ. ಬ್ರಹ್ಮಾಂಡವನ್ನೇ ಬೆಳಗುವವನು ರವಿಯಾದ್ರೂ ಅವನಿಗೆ ಕಣ್ಣಿಲ್ಲ, ಕಾಲಿಲ್ಲ. ದೇವರು ಕರುಣಿಸಿರುವಂತಹ ತನು, ಮನ, ಬುದ್ಧಿಯಲ್ಲಿ ಸತ್ಕಾರ್ಯ, ಸದ್ಭಾವ, ಸುಜ್ಞಾನವುಳ್ಳವರಾಗಿ ಸಂತಸದಿಂದಿರುವುದೇ ಧರ್ಮ ಜೀವನ ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ದೃಷ್ಟಿಯಂತೆ ಸೃಷ್ಟಿ ಎಂಬ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಧನ್ಯವಾದಗಳು.